ನಾಮಕೆ ವ್ಯವಸ್ಥೆ ಕೊಡ್ತಾವ್ರೆ. ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ 1 ಲಕ್ಷ ಕೊಟ್ಟು 18% GST ಹಾಕಿ 1,38,000 ವಾಪಸ್ ತಗೊಂತಾರೆ. ಎಷ್ಟಾಗುತ್ತೆ 18%? ಯಾವ ಲೆಕ್ಕ? ಯಾರು ಬಡ ಉಲ್ಟಾ ಓದೋದ್ ಕೇಳಿದ್ವಿ, ಉಲ್ಟಾ ಲೆಕ್ಕ ಗೊತ್ತಿರ್ಲಿಲ್ಲ. ಕೇಂದ್ರದಲ್ಲಿ ನಿಂದೆ ಸರ್ಕಾರ ಇದೆ, ಬಡವ್ರ ಮನೆ ಮೇಲೆ GST ಹಾಕಂಗಡ ತೆಗೆ ಕೇಳಿ, ಬಡವ್ರಿಗೆ ಒಳ್ಳೇದಾಗ್ತದೆ. ಆಯ್ತು, ಮುಂದುವರಿಸಿ, ನೀವು ಮುಂದುವರಿಸಿ. ಮನೆ ಕೊಡಕ್ಕೆ ನೀವು ಕೊಟ್ಟು ಬಿಟ್ಟಿದಿರಲ್ಲ, ಹೌಸಿಂಗ್ ಫಾರ್ ಆಲ್. ಆಯ್ತು, ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ. ಒಂದ್ ದುಡ್ಡನ್ನು ಹಾಕದೈತೆ. ಶಿವಲಿಂಗ, ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ. ಅಲ್ಲಲ್ಲ ನೀವು ಆಯ್ತು, ಮತ್ತೆ ನೀವು ಆ ಮನೆಗಳಿಗೆ ನೆಕ್ಸ್ಟ್ ಸಬ್ಜೆಕ್ಟ್ ನೀವು ಸೆಂಟ್ರಲ್ ನಿಂದ ಅರ್ಧಂಬರ್ಧ ಮಾಡಿಬಿಟ್ಟಿದಿರಲ್ಲ. ನೆಕ್ಸ್ಟ್ ಸಬ್ಜೆಕ್ಟ್ ಮಾತಾಡಿ. ಸ್ವಾಮಿ, ಇದು ಬಹಳ ಮಂತ್ರಿಗಳೇ, ವಸತಿ ಸಚಿವರೇ, ವಸತಿ ಸಚಿವರು ಇತ್ತ ಕೇಳ್ಕೋಬೇಕು ಸ್ವಲ್ಪ. ಈಗ ನೀವು ಕೇಂದ್ರ ಸರ್ಕಾರದಿಂದ ಎಷ್ಟು ಲಕ್ಷ ಮನೆಗಳನ್ನು ಕೊಟ್ರಿ, ಎಷ್ಟು ಲಕ್ಷ ಮನೆಗಳನ್ನು ಕೊಟ್ಟಿರ್ತಕ್ಕಂಥ ಮನೆಗಳನ್ನ ಪೂರ್ಣಗೊಳಿಸಲಿಕ್ಕೆ ನೀವು ಕೊಟ್ಟಿರ್ತಕ್ಕಂಥ 50% ನೀವು 1.5 ಲಕ್ಷ ಕೊಟ್ರಿ. 1.5 ಲಕ್ಷನ ರಾಜ್ಯ ಸರ್ಕಾರ ಅಂತ ಅನೌನ್ಸ್ ಮಾಡ್ತೀವಿ. ಇನ್ನು ಉಳಿದಿರ್ತಕ್ಕಂಥ ದುಡ್ಡನ್ನ ಫಲಾನುಭವಿ. ಒಂದ್ ನಿಮಿಷ, 1 ಲಕ್ಷ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾವ್ರೆ. ಆಮೇಲೆ 18% GST ಹಾಕಿ ಮುಂದೆಯಿಂದ 1.5 ಲಕ್ಷ ಕೊಡ್ತಾವ್ರೆ. 18% GST ಹಾಕಿ 1,38,000 ವಾಪಸ್ ತಗೊಂತವ್ರೆ. ನಾಮಕೆ ವ್ಯವಸ್ಥೆ ಕೊಡ್ತಾವ್ರೆ. ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಟ್ಟು 18% GST ಹಾಕಿ 1,38,000 ವಾಪಸ್ ತಗೊಂತಾರೆ. 1,38,000 ಈಗ ಮನೆ ಕಟ್ಟಬೇಕಾದ್ರೆ 7 ಲಕ್ಷ ಏನಕ್ಕೆ ಆಗ್ತದೆ? 6 ಲಕ್ಷದಲ್ಲಿ ಮನೆ ಕಟ್ಬೋದು. 6 ಲಕ್ಷದಲ್ಲಿ ಮನೆ ಕಟ್ಬೋದು. 7.5 ಲಕ್ಷ ಕಾಸ್ಟ್ ಎಲ್ಲಿಗೆ ಆಗ್ತಾ ಇದೆ? ಬಿಕಾಸ್ ಆಫ್ GST. 6 ಲಕ್ಷದಲ್ಲಿ ಮನೆ ಆಗ್ತದೆ. 6 ಲಕ್ಷದಲ್ಲಿ ಮನೆ ಆಗ್ತದೆ. 6 ಲಕ್ಷದಲ್ಲಿ ಮನೆ ಕಟ್ಟಕ್ಕಾಗ್ತದೆ. 7.5 ಲಕ್ಷ ಬಿಕಾಸ್ ಆಫ್ GST. ಮನವಿ ಮಾಡಿ ಕೇಳ್ಕೊಳ್ತೀನಿ, ಕೇಂದ್ರದಲ್ಲಿ ನಿಂದೆ ಸರ್ಕಾರ ಇದೆ, ಬಡವ್ರ ಮನೆ ಮೇಲೆ GST ಹಾಕಂಗಡ ತೆಗೆ ಕೇಳಿ, ಬಡವ್ರಿಗೆ ಒಳ್ಳೇದಾಗ್ತದೆ. ಕೈ ಜೋಡಿಸಿ ಕಂಟಿನ್ಯೂ ಮಾಡಿ. ಯಶವಂತ್ ಅವರೇ, 18% ಅಂತಂದ್ರೆ ಎಷ್ಟಾಗುತ್ತೆ ಸರ್? ಎಷ್ಟಾಗುತ್ತೆ 18%? ಯಾವ ಲೆಕ್ಕ? ಯಾರು ಬಡ ಬೆನಿಫಿಷರಿಗೆ ಮಂತ್ರಿ ಅವರು ಮಾತಾಡ್ಲಿ. ಶಿವಲಿಂಗ ಅವರೇ ಕಂಟಿನ್ಯೂ ಮಾಡಿ. ಈಗ ಕಂಟಿನ್ಯೂ ಮಾಡಿ. ಇವ್ರೆ ಯತ್ನಾಳವ್ರೆ, ಆಯ್ತು. ಕಂಟಿನ್ಯೂ ಮಾಡಿ. ಸ್ವಾಮಿ, ಮನೆಗಳಲ್ಲಿ ನಾವು ಆಕಡರು ನಿಮ್ಮ ಅಧ್ಯಕ್ಷ ಜಮೀರ್ ಅಹಮದ್ ಅವರೇ, ಅಲ್ಲಿ 28,000 ಸಿಸಿ ಪಾಟೀಲ್ ಅವರೇ, ಸಿಸಿ ಪಾಟೀಲ್ ಅವರೇ, ಈಗ ಮಿನಿಸ್ಟರ್ ಅವರೇ, ಜಮೀರ್ ಅವರೇ, ಮಿನಿಸ್ಟರ್ ಅವರೇ, ಜಮೀರ್ ಅವರೇ, ಅವ್ರು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ 1,38,000 ಅಲ್ಲಿ GST ಆಗ್ತಾವ್ರೆ. GST 18% ಅಲ್ಲ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದ್ ನಿಮಿಷ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾವ್ರೆ. 1.5 ಕೊಡ್ತಾರೆ. 1.5 ಲಕ್ಷ ಕೊಡ್ತಾವ್ರೆ. ಓಕೆ, ಅದಕ್ಕೆ GST ಹಾಕಿ 18% GST ಹಾಕಿ 1,38,000 ವಾಪಸ್ ತಗೊಂತವ್ರೆ. ಯಾರು ತಗೊಂತಾರೆ? 18% ಅಲ್ಲ GST. ಮಾನ್ಯ ಅಧ್ಯಕ್ಷ, GST ತಗೊಂತಾ ಇದ್ದೀರಾ? ಅವರ ಗಣಿತ ಟೀಚರ್ 1.5 ಲಕ್ಷಕ್ಕೆ 18% ಅಂತಂದ್ರೆ ಎಷ್ಟಾಗುತ್ತೆ? ಆ ಮಾಸ್ಟರ್ ಆಯ್ತು. ಒಂದ್ ಸೆಕೆಂಡ್, ಮಿನಿಸ್ಟರ್ ಅವರೇ, ಜಮೀರ್ ಅಹಮದ್ ಅವರು ಯಾವ್ಯಾವ ಎಷ್ಟು ಪರ್ಸೆಂಟೇಜ್ ಅಟ್ಟೆ ಲೆಕ್ಕ ಅಧ್ಯಕ್ಷರೇ, ಉಲ್ಟಾ ಓದೋದ್ ಕೇಳಿದ್ವಿ, ಉಲ್ಟಾ ಲೆಕ್ಕ ಗೊತ್ತಿರ್ಲಿಲ್ಲ. ಆಯ್ತು. ಉಲ್ಟಾ ಓದೋದ್ ಸರಿ ಇದು. ಜಮೀರ್ ಅವರೇ, ಹೇಳ್ರಿ.
ಈಗ ಒಂದ್ ನಿಮಿಷ GST ತಗೊಂತಾ ಇದ್ರಿ, GST ತಗೊಂತಾ ಇದ್ರಿಲ್ರ? 1,38,000 GST ತಗೊಂತವ್ರೆ. 5 ಲಕ್ಷಕ್ಕೆ 1,38,000. ಅದೇ ಸರ್, ಈಗ ನಾನು ಹೇಳ್ತಾ ಇರೋದು ಮಂತ್ರಿ ಅವರೇ, ಮಿನಿಸ್ಟರ್ ಅವರೇ ಹಂಗೆ ಹೇಳಿದ್ದಾನು. ಒಂದ್ಸ ಇಲ್ಲಿ ಕೇಳಿ. ರವಿ ಸುಬ್ರಹ್ಮಣ್ಯಂ, ಒಂದ್ಸಲ CC ಪಾಟೀಲ್, ಆಯ್ತಪ್ಪ. ಈಗ ಕನ್ಫ್ಯೂಷನ್ ಬೇಡ ನೋಡಿ. CC ಪಾಟೀಲ್ ಅವರೇ ನೋಡಿ, ಮಿನಿಸ್ಟರ್ ಅವರು ಕರೆಕ್ಟ್ ಆಗಿ ಹೇಳಿದ. ಒಂದು ನಿಮಿಷ, ಒಂದ್ ಸೆಕೆಂಡ್. ಸೆಂಟ್ರಲ್ ಗವರ್ಮೆಂಟ್ 1.5 ಲಕ್ಷ ಕೊಡ್ತದೆ, 5 ಲಕ್ಷ ಸ್ಟೇಟ್ ಗವರ್ಮೆಂಟ್ ಮತ್ತೆ 3.5 ಲಕ್ಷ ಕೊಡ್ತದೆ. ಸೆಂಟ್ರಲ್ ಅವರೆಲ್ಲ 5 ಲಕ್ಷಕ್ಕೆ 18% GST ಹಾಕ್ತಾರೆ. 5 ಲಕ್ಷಕ್ಕೆ 18% ಟೋಟಲ್ ಲೆಕ್ಕಾಚಾರ 138 ಅಂತ ಹೇಳಿದ್ದಾರೆ. ರವಿ ಸುಬ್ರಹ್ಮಣ್ಯ ಅವರೇ, ನಾನು ಏನ್ ಹೇಳ್ದೆ ಅಂದ್ರೆ, ರವಿ ಸುಬ್ರಹ್ಮಣ್ಯ ಅವರೇ 90,000 18% ಹಾಕಿದ್ರು 90,000. 7 ಲಕ್ಷ ಯೂನಿಟ್ ಕಾಸ್ಟ್. ಹಂಗ್ ಮಾಡಿದ್ರು 90,000. 7 ಲಕ್ಷಕ್ಕೆ 18% ಹಂಗ್ ಮಾಡಿದ್ರು ನಿಮ್ದು. ಅಧ್ಯಕ್ಷರೇ ಆಯ್ತು. ಶಿಕ್ಷಣ ಸಚಿವರು ಇಲ್ಲೇ ಇದ್ದಾರೆ. ಜಮೀರ್ ಅಹಮದ್ ಓದಂತ ಸ್ಕೂಲ್ ಅನ್ನ ಬಂದ್ ಮಾಡಿಸ್ಲೇಬೇಕು ನೀವು. ಆಯ್ತು. ಅದನ್ನ ಆ ಶಾಲೆ ಆಗಲ್ಲ. ಶಿವಲಿಂಗ ಅವ್ರೆ, ಶಿಕ್ಷಣ ಸಚಿವರು ಇಲ್ಲೇ ಇದೆ. ಸುನೀಲ್ ಅವರೇ ಒಂದ್ ನಿಮಿಷ. ಏನ್ ನಡೆದಿರಿ ಸರ್ ನೀವು? ಎತ್ತಾಲ ಸುನೀಲ್, ಆ ಸ್ಕೂಲು ಬಂದ್ ಮಾಡಿಸ್ಲೇಬೇಕು. ಅಲ್ಲ ಆಯ್ತು. ಆ ಸ್ಕೂಲು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು. ಜಮೀರ್ ಅಹಮದ್ ಓದಂತ ಸ್ಕೂಲು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಸಚಿವರು ಇಲ್ಲೇ ಆರ್ಡರ್ ಮಾಡ್ಬೇಕದನ್ನ. ಶಿವಲಿಂಗ ಅವ್ರೆ, ಈಗ ಸನ್ಮಾನ್ಯ ಅಧ್ಯಕ್ಷರೇ, ತಡ್ರಪ್ಪ ಮುಗಿಸ್ತೀನಿ ಅಂತ ಸುನೀಲ್ ಅವರೇ ಏನ್ ಹೇಳಿದೆ ಕೇಳ್ರಿ, ಅರ್ಥ ಮಾಡಿ. ಸುನೀಲ್ ಅವರೇ ಕೇಳಿಲ್ಲ, ಈಗ GST ಆಗಿದ್ದಕ್ಕೆ ತಾನೇ 7.5 ಲಕ್ಷ ಕಾಸ್ಟ್ ಆಗ್ತಾ ಇರೋದು. ಈಗ 1.5 ಲಕ್ಷ ಕೊಡ್ತಾ ಇದ್ದೀರಾ, GST ನಾಗ ಹಾಕ್ತೀರಾ ಬಡವ್ರ ಮನೆಗೆ? ನನ್ನ ಅದಕ್ಕೆ ಬಡವ್ರ ಮನೆಗೆ GST ಅಂತ ಕೇಳೋದು. 5 ಲಕ್ಷಕ್ಕೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. 5 ಲಕ್ಷಕ್ಕೆ GST ಆಗ್ತದೆ, 18% GST ಆಗ್ತದೆ, 18% GST. ಆ ಬಡವ್ರ ಮನೆ ಆಗದ್ ನಿಲ್ಸಿ ಅಂತ ಹೇಳಿದ್ ನಾನು. ಸರ್ ಒಂದ್ ನಿಮಿಷ, ಆಯ್ತು 90,000 ನಿಂತೆ. ಆಯ್ತು ಸರ್, ನಾನು 7.5 ಲಕ್ಷದಲ್ಲಿ 7.5 ಲಕ್ಷದಲ್ಲಿ ಒಂದ್ ನಿಮಿಷ. ಆಯ್ತು. ಯಾಕೆಲ್ಲ ಮಾತಾಡ್ತೀರಿ? ಒಂದ್ ನಿಮಿಷ ಅವರೇ. ಶಿವಲಿಂಗ ಅವ್ರೆ ಕಂಟಿನ್ಯೂ ಮಾಡಿ. ಶಿವಲಿಂಗ ಅವ್ರೆ ನೀವು ಕಂಟಿನ್ಯೂ ಮಾಡಿ. ಟೈಮ್ ಆಗ್ತಾ ಬಂತು, ಕನ್ಕ್ಲೂಡ್ ಮಾಡಿ. ಕನ್ಕ್ಲೂಡ್ ಮಾಡಿ. ಏನು ಅಂದ್ರೆ ಸೌದಿ ಅವರೇ, ಸೌದಿ ಅವರೇ, ಒಂದ್ ನಿಮಿಷ. ಸೌದಿ ಅವರೇ, ಒಂದ್ ನಿಮಿಷ. ಎತ್ತಾಳವ್ರೆ ಒಂದ್ ನಿಮಿಷ. ಅವ್ರದ್ದು ಏನ್ ಕ್ಲಾರಿಫಿಕೇಶನ್ ನಾನು ಕೊಡ್ತೀನಿ. ಒಂದು ಮನೆ ಕಾಸ್ಟ್, ಒಂದ್ ನಿಮಿಷ. ಒಂದು ಮನೆ ಕಾಸ್ಟ್ ಬಂದು ಅವ್ರಿಗೆ ಗೊತ್ತು. 7.5 ಲಕ್ಷ ರೂಪಾಯಿ ಇಲ್ಲದೆ ಮನೆ ಮಾಡ್ಲಿಕ್ಕೆ ಆಗೋದಿಲ್ಲ. 7.5 ಲಕ್ಷ ರೂಪಾಯಿಗೆ ನಿಮ್ಗೆ 18% GST ಹಾಕಿ ಎಷ್ಟಾಗ್ತದೆ? 1,26,000 ಆಗುತ್ತೆ. ಅದು ಲೆಕ್ಕ. ಪ್ರಸಾದ್ ಇಡೀ ದೇಶಕ್ಕೆ ಒಂದು ಮನೆ ಕಾಸ್ಟ್ ಬೇಡ್ರಿ. ನೀವು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಮಾತಾಡ್ರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.